ಬಿ ಮರಳಯ್ಯ ಅಂತ ಹೇಳಿ. ನಂದು ಬೋರಾಗುಂಟೆ ಅಂತ ನಮ್ಮ ಹುಟ್ಟೂರು. ಮಧುಗಿರಿ ತಾಲೂಕಿನ ಬಡವನಹಳ್ಳಿ ವ್ಯಾಪ್ತಿಯೊಳಗೆ ಬರುವಂಥದ್ದು. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ 33 ವರ್ಷ ಸರ್ವೀಸ್ ಮಾಡಿ, ಸೇವೆಯೊಳಗೆ ಇದ್ದಂಥ ಸಂದರ್ಭದಲ್ಲೂ ಸಹ ನಾನು ಕೃಷಿಯನ್ನು, ವಿಶೇಷವಾಗಿ ತೋಟಗಾರಿಕೆಯನ್ನು ಬಹಳ ಪ್ರೀತಿಯಿಂದ ನಾನು ಅದನ್ನು ಅಪ್ಪಿಕೊಂಡು ನಿರ್ವಹಿಸ್ತಾ ಇದ್ದಂಥದ್ದು. 2015ರಲ್ಲಿ ನಾನು ಸೇವೆಯಿಂದ ನಿವೃತ್ತಿ ಹೊಂದಿದ ಮೇಲೆ ಪೂರ್ಣ ಪ್ರಮಾಣದಲ್ಲಿ ಈ ತೋಟಗಾರಿಕೆ ಬೆಳೆಯಾಗಿರ್ತಕ್ಕಂಥ ನೈಸರ್ಗಿಕ ಕೃಷಿಯನ್ನೇ ನಾವು ನಿರ್ವಹಿಸ್ತಾ ಬಂದಿದ್ದೇವೆ. ನಮ್ಮ ಈ ಜಮೀನಿನೊಳಗೆ ಕಳೆದ 25 ವರ್ಷದಿಂದ ರಾಸಾಯನಿಕ ಏನು ಗೊಬ್ಬರಗಳನ್ನು ಬಳಸ್ದೇನೆ ಜೈವಿಕ ಗೊಬ್ಬರಗಳನ್ನೇ ಬಳಸಿ, ರಾಸಾಯನಿಕ ಕೀಟನಾಶಕಗಳನ್ನು ಬಳಸ್ದೇನೆ ಜೈವಿಕ ಕೀಟನಾಶಕಗಳನ್ನು ಬಳಸಿ ನಾವಿವತ್ತು ನಮ್ಮ ಈ ವೃತ್ತಿಯನ್ನು ನಾವು ನಿರ್ವಹಿಸ್ತಾ ಇದ್ದೇವೆ. ವೃತ್ತಿಯಲ್ಲಿ ನಾವು ಯಾವುದೇ ವಿಧವಾಗಿರ್ತಕ್ಕಂಥ ಉಳುಮೆಯನ್ನು ಕಳೆದ 20-25 ವರ್ಷಗಳಿಂದ ಉಳುಮೆಯನ್ನು ಮಾಡಿಲ್ಲ. ಏಕೆಂದರೆ ಆ ಯಂತ್ರೋಪಕರಣಗಳ ಬಳಕೆಯನ್ನು ನಾವು ಪೂರ್ಣವಾಗಿ ಇಲ್ಲಿ ನಾವು ನಿಷೇಧ ಮಾಡಿಕೊಂಡಿದ್ದೇವೆ. ವಿಶೇಷವಾಗಿ ಸಸ್ಯಗಳ ತ್ಯಾಜ್ಯವನ್ನೇ ಇಲ್ಲಿ, ಏಕೆಂದರೆ ನಮ್ಮ ಕಾಡಸಿದ್ದೇಶ್ವರ ಸ್ವಾಮಿಗಳು ಹೇಳುವಂಥದ್ದು ನನಗೆ ಯಾವಾಗಲೂ ನಮ್ಮ ಸ್ಮೃತಿನಲ್ಲಿ ನನಗೆ ಜ್ಞಾಪಕ ಬರ್ತಾ ಇರ್ತದೆ. ಒಂದು ಸಸಿಯ ತ್ಯಾಜ್ಯ ಮತ್ತೊಂದು ಸಸಿಯ ಭೋಜನ ಅಂತಕ್ಕಂಥದ್ದು. ಹಾಗಾಗಿ ಒಂದು ಸಸಿಯ ತ್ಯಾಜ್ಯ ಏನಿದೆ, ವೇಸ್ಟ್ ಅಂತಕ್ಕಂಥದ್ದು, ಅದು ಇನ್ನೊಂದು ಸಸಿಗೆ ಅದು ಅಮೃತ ಸಮಾನವಾಗಿ ಆಹಾರವಾಗಿ ಬಳಕೆ ಮಾಡೋ ರೀತಿಯಲ್ಲಿ ನಾವು ಅದನ್ನು ಇವತ್ತು ನಮ್ಮ ತೋಟದಲ್ಲಿ ನಾವು ಅದನ್ನು ಬಳಸ್ತಾ ಇದ್ದೇವೆ. ಹಾಗಾಗಿ ಈ ಎಲ್ಲ ವಿಧವಾಗಿರ್ತಕ್ಕಂಥ ತ್ಯಾಜ್ಯಗಳನ್ನು ಬಳಸೋದ್ರ ಮೂಲಕ ಜೈವಿಕ ಗೊಬ್ಬರವನ್ನು ನಾವು ಮಾಡಿಕೊಂಡು ನಾವಿವತ್ತು ಈ ತೋಟಗಾರಿಕೆಯನ್ನು ನಿರ್ವಹಿಸ್ತಾ ಇದ್ದೇವೆ. ಇದು ನಮ್ಮ ತೋಟ 10 ಎಕರೆ 18 ಕುಂಟೆ. ಆದರೆ ನಾವು ಪ್ಲ್ಯಾಂಟೇಷನ್ ಮಾಡಿರ್ತಕ್ಕಂಥದ್ದು ಬಳಕೆಗೆ ಸುಮಾರು 8 ಎಕರೆ ಮಾತ್ರ ನಾವು ಬಳಕೆ ಮಾಡಿಕೊಂಡಿದ್ದೇವೆ. ವಿಶೇಷವಾಗಿ ಈಗಾಗಲೇ 25 ವರ್ಷಗಳ ಹಿಂದೆ ಪೂರ್ಣ ಪ್ರಮಾಣದಲ್ಲಿ ತೆಂಗು ಇದೆ, ಅಡಿಕೆ ಇದೆ, ಮಿಶ್ರ ಬೆಳೆಯಾಗಿ ಅದರಲ್ಲಿ ಬಾಳೆ ಬೆಳೆದಿದ್ದೇವೆ, ಕಾಳುಮೆಣಸನ್ನು ಬೆಳೀತಾ ಇದ್ದೇವೆ. ಅಲ್ಲೇ 5-6 ವರ್ಷದಿಂದ ಕಾಳುಮೆಣಸಿನ ಕೊಯ್ಲನ್ನು ನಾವು ಮಾಡ್ತಾ ಇದ್ದೇವೆ. ಏಲಕ್ಕಿ ಬೆಳೆಯನ್ನು ಮಾಡಿದ್ದೇವೆ, ಕೋಕೋವನ್ನು ಅಂತರ ಬೆಳೆಯಾಗಿ ಮಾಡ್ತಾ ಇದ್ದೇವೆ. ಇನ್ನಿತರೆ ಹಣ್ಣಿನ ಗಿಡಗಳನ್ನು, ಅದರಲ್ಲಿ ಸೀಬೆ ಇರಬಹುದು, ಅದನ್ನೇ ಗುವಾ ಅಂತ ಹೇಳ್ತೇವಲ್ಲ, ಸೀಬೆ, ಕಿತ್ತಲೆ, ನಿಂಬೆ, ಈ ಥರದ ಹಣ್ಣಿನ ಗಿಡಗಳನ್ನು ಸಹ ನಾವು ಬೆಳ್ಕೊಂಡಿದ್ದೇವೆ. ಕಮರ್ಷಿಯಲ್ ಆಗಿ ನಾವು ಟರ್ಮರಿಕ್ ಏನಿದೆ, ಅದು ಅರಿಶಿನ, ಅದನ್ನು ಸಹ ನಾವು ಬೆಳೆದಿದ್ದೇವೆ. ಅದನ್ನು ಇಲ್ಲಿನವರೆಗೂ ಹಾರ್ವೆಸ್ಟ್ ಮಾಡಿಲ್ಲ. ಅದು ಭೂಮಿನಲ್ಲಿ ಹಾಗೇ ಇದೆ, ಬೆಳೀತದೆ, ಅಲ್ಲೇ ಸಾಯ್ತದೆ, ಮತ್ತೆ ತಿರ್ಗಾ ಭೂಮಿನಲ್ಲೇ ಅದು ಬೆಳೀತಾ ಇರ್ತದೆ. ಅದು ಒಟ್ಟಿನಲ್ಲಿ ತೋಟ ತುಂಬ ನಾವು ಅರಿಶಿನೂ ಸಹ ನಾವು ಮಾಡಿಕೊಂಡಿದ್ದೇವೆ. ಇವತ್ತು ರೈತರಿಗೆ ನಾನು ವಿಶೇಷವಾಗಿ ಮನವಿ ಮಾಡ್ಕೊಳ್ತಕ್ಕಂಥದ್ದು, ಅದನ್ನು ಯಾರು ಅರ್ಥೈಸುವಂಥದ್ದಲ್ಲ. ಸಮಗ್ರ ಕೃಷಿ ಇವತ್ತು ಅನಿವಾರ್ಯ ಇದೆ. ಇವತ್ತು ಯಾವುದೋ ಒಂದು ಬೆಳೆಯನ್ನು ಮಾಡಿ ಆ ಬೆಳೆ ಏನಾದರೂ ಯಾವುದೋ ಕಾರಣದಿಂದ ವೈಫಲ್ಯವಾದಾಗ ಅನಿವಾರ್ಯವಾಗಿ ರೈತ ಸಂಕಷ್ಟಕ್ಕೆ ದೂಡುವಂತಹ ಸಂದರ್ಭ ಬರ್ತದೆ. ಆ ದೃಷ್ಟಿಯಿಂದ ಒಂದು ಬೆಳೆಯನ್ನು ಅವಲಂಬಿಸ್ತೇನೆ, ಅದರಲ್ಲಿ ಮಿಶ್ರ ಬೆಳೆಯಾಗಿ ಮಾಡಿದಾಗ ಒಂದು ಬೆಳೆಯ ಬೆಲೆ ಕಡಿಮೆ ಆದರೂ ಸಹ ಇನ್ನೊಂದು ಬೆಳೆಯ ಬೆಲೆ ನಮಗೆ ಸಿಗ್ತದೆ ಅನ್ನೋ ಕಾರಣದಿಂದ, ಆಮೇಲೆ ಒಂದೇ ಖರ್ಚಿನಲ್ಲಿ, ಅಂದರೆ ಶ್ರಮ ಒಂದೇ, ನೀರು ಒಂದೇ, ಆಮೇಲೆ ಗೊಬ್ಬರಗಳು ಒಂದೇ, ಅದೇ ಒಂದೇ ಒಂದು ಖರ್ಚಿನಲ್ಲಿ ಹಲವಾರು ಬೆಳೆಗಳನ್ನು ಸಹ ಬೆಳೀಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಕಾರಣದಿಂದ ಮಿಶ್ರ ಬೆಳೆಯನ್ನು ಪ್ರತಿಯೊಬ್ಬ ರೈತರು ಸಹ ತೋಟಗಾರಿಕೆ ಅನುಕೂಲ ಇರುವಂಥವ್ರು, ತೋಟಗಾರಿಕೆ ಬೆಳೆ ಮಾಡುವಂಥವರು ಇದನ್ನು ಅನುಸರಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಸರ್ಕಾರಿ ವೃತ್ತಿಯಲ್ಲಿದ್ದರೂ ಸಹ ಆರಂಭದಿಂದ ಈ ಕೃಷಿಯನ್ನು ಬಹಳ ಪ್ರೀತಿಯಿಂದ ನಾನು ಕಂಡವನು. ಈಗ ನನ್ನ ಕುಟುಂಬದಲ್ಲಿ ನನ್ನ ಮಗ ಇವತ್ತು ಅವನು ಆರ್ಥೋಪೆಡಿಕ್ ಸರ್ಜನ್ನು ಅವನು. ಹಾಗಾಗಿ ಅವರಿಗೆ ಇಲ್ಲಿ ಬಂದು ಕೃಷಿಯನ್ನು ನೋಡಲಿಕ್ಕೆ ಅವರಿಗೆ ಸಮಯಾವಕಾಶ ಇರುವುದಿಲ್ಲ. ಇನ್ನು ನನ್ನ ಮಗಳು ಆಕೆನೂ ಸಹ ಎಂಜಿನಿಯರಿಂಗ್ ಗ್ರ್ಯಾಜುಯೇಟ್, ಎಂಪ್ರೆಕ್ ಗ್ರ್ಯಾಜುಯೇಟು, ಮತ್ತು ಅವರು ಬೇರೆ ಕಡೆ ವಾಸ ಇರೋದರಿಂದ ಇಲ್ಲಿ ಬರುವಂಥದ್ದಿಲ್ಲ. ಎಲ್ಲೋ ವಾರದಲ್ಲಿ ಅಥವಾ ಬಿಡುವಿನ ಸಂದರ್ಭದಲ್ಲಿ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಬಂದು ಹೋಗುವಂಥದ್ದು. ಬಿಡುವಿನ ಸಮಯದಲ್ಲಿ ಅವರು ಬಂದು ಹೋಗುವಂಥದ್ದು ಅಷ್ಟೇ.
ಪೂರ್ಣವಾಗಿ ಕೃಷಿಯನ್ನು ಇವತ್ತು ನಾನು ಮತ್ತು ನನ್ನ ಧರ್ಮಪತ್ನಿ ಹಾಗೂ ನಮ್ಮ ಸಹಚರರು ನಮ್ಮ ಜೊತೆಯಲ್ಲಿ ಇಲ್ಲಿ ಒಂದು 4 ಜನ ನಮ್ಮ ಜೊತೆಯಲ್ಲಿ ನಿರಂತರವಾಗಿ ನಿಂತು ಕೆಲಸ ಮಾಡುವಂಥ ರಮೇಶ ಅಂತ ಒಬ್ಬ ಹುಡುಗ, ಉಮೇಶ ಅಂತ, ಮತ್ತು ಬೇರೆ ಬೇರೆ ಈ ಥರದ ಒಂದು 4 ಹುಡುಗರು ನಮ್ಮ ಜೊತೆ ನಿರಂತರವಾಗಿ ನಿಂತು ಕೆಲಸ ಮಾಡೋದ್ರಿಂದ ನಾವು ಇಷ್ಟನ್ನು ಮಾತ್ರ ನಾವು ಬಳಕೆ ಮಾಡ್ಕೊತೀವಿ. ಏನು ಸಾವಯವ ಕೃಷಿ ಮೊದಲಿಂದಲೂ ಅನುಸರಿಸ್ತಾ ಇದ್ದರಿಂದ ರಾಸಾಯನಿಕ ಯಾವುದೇ ವಸ್ತುಗಳನ್ನು ಬಳಕೆ ಮಾಡಿಲ್ಲದೆ ಇರೋದರಿಂದ ನಾವು ಮಣ್ಣಿನ ಪರೀಕ್ಷೆಗೆ ಏನು ಹೋಗೋ ಅಂಥ ಅಗತ್ಯ ಇಲ್ಲ ಅಂತ ಹೇಳಿಬಿಟ್ಟು ನಾವು ಮಣ್ಣು ಪರೀಕ್ಷೆಗೆ ಹೋಗಿಲ್ಲ. ನಾವು ಬಹುಶಃ ನೈಸರ್ಗಿಕ ಕೃಷಿಗೆ ಅಗತ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಅದರಲ್ಲೂ ಬಯಲು ಪ್ರದೇಶದಲ್ಲಿ ಯಾವುದೇ ನದಿ ಮೂಲಗಳು ಜಲಮೂಲಗಳು ಇಲ್ಲದೇ ಇರತಕ್ಕಂಥ ಪ್ರದೇಶದೊಳಗೆ ಯಾರು ಕೊಳವೆ ಬಾವಿಯನ್ನೇ ಅವಲಂಬಿಸಿ ಇವತ್ತು ಕೃಷಿಯನ್ನು ನಿರ್ವಹಿಸ್ತಾ ಇದ್ದಾರೆ, ಅದು ತೋಟಗಾರಿಕೆ ಇರ್ಬೋದು ಅಥವಾ ಆಹಾರ ಧಾನ್ಯಗಳು ಬೆಳೆಯುವಂಥದ್ದು ಇರಬಹುದು, ಅವರು ಬಹಳ ಮುಖ್ಯವಾಗಿ ನೀರನ್ನು ಸದ್ಬಳಕೆ ಮಾಡಿಕೊಳ್ತಕ್ಕಂಥ ವಿಧಾನಗಳನ್ನು ಬಹಳ ಮುಖ್ಯವಾಗಿ ಅನುಸರಿಸಬೇಕು. ಬೆಳೆ ಕಡಿಮೆ ಆದರೂ ಪರವಾಗಿಲ್ಲ, ನೀರಿನ ನಿರ್ವಹಣೆಯನ್ನು ರೈತರು ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗ್ತದೆ. ಇವತ್ತು ಅನೇಕ ವಿಧವಾಗಿರ್ತಕ್ಕಂಥ ಅನುಕೂಲಗಳನ್ನು ನಮಗೆ ವಿಜ್ಞಾನ ಕೊಟ್ಟಿದೆ. ನಮಗೆ ಅದರಲ್ಲಿ ಡ್ರಿಪ್ ಇರಿಗೇಷನ್ ಕೊಟ್ಟಿದ್ದಾರೆ, ಹನಿ ನೀರಾವರಿ ಕೊಟ್ಟಿದ್ದಾರೆ, ಸ್ಪ್ರಿಂಕ್ಲರ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಯಾವುದೇ ಕಾರಣಕ್ಕೂ ಹಾಯೋ ನೀರು ಅಂತ ಏನು ಹೇಳ್ತೀವಿ, ಫ್ಲಡ್ ಇರಿಗೇಷನ್ನು, ಅದಕ್ಕೆ ಇತಿಶ್ರೀ ಹಾಡಿ ಹನಿ ನೀರಾವರಿಯನ್ನು ಅನಿವಾರ್ಯವಾಗಿ ಅನುಸರಿಸಲೇಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ಳೋದು. ನಾನು ಸಹ ಆರಂಭದಿಂದ 25 ವರ್ಷದ ಹಿಂದೆಯೇ ಹನಿ ನೀರಾವರಿ ಮೂಲಕನೇ ನಾವು ನಮ್ಮ ತೋಟಗಾರಿಕೆಯನ್ನು ಆರಂಭ ಮಾಡಿದ್ದು. ಇವತ್ತು ಅದನ್ನು ಹಾಗೇ ನಿರ್ವಹಿಸ್ತಾ ಇದ್ದೇವೆ. ಯಾವುದೂ ನಾವು ಲೋಪವನ್ನು ನಾವು ಕಂಡಿಲ್ಲ. ನೀರು ಅಗತ್ಯ ಇದ್ದರೆ ಮಾತ್ರ ನೀರನ್ನು ನಾವು ಬಳಸ್ತೇವೆ, ಅಗತ್ಯ ಇಲ್ಲದೆ ಇದ್ದಾಗ ನೀರನ್ನು ಬಳಸೋಕ್ಕೆ ಹೋಗೋದೇ ಇಲ್ಲ. ನಾವು ಕೃಷಿ ಮಾಡುವಂಥ ಸಂದರ್ಭದಲ್ಲೇ ಭೂಮಿ ಫಲವತ್ತಾಗಿರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆ ನಂತರನ ನಾವು ಬೇರೆ ಬೇರೆ ವಿಧಾನಗಳನ್ನು ಮಾಡೋದರಿಂದ, ಜೈವಿಕ ಗೊಬ್ಬರಗಳು ಕೊಡೋದ್ರಿಂದ ಅಥವಾ ಸಸ್ಯ ತ್ಯಾಜ್ಯವನ್ನು ಯಥೇಚ್ಛವಾಗಿ ನಾವು ಕೊಡೋದ್ರಿಂದ, ಮಣ್ಣನ್ನು ನಾವು ಹದಗೊಳಿಸೋದ್ರಿಂದ, ಅದರಲ್ಲಿ ಸೂಕ್ಷ್ಮ ಜೀವಾಣುಗಳನ್ನು ಹೆಚ್ಚಿಸೋದ್ರಿಂದ ನಾವೇನೇ ತದನಂತರ ಏನು ಗಿಡಗಳನ್ನು ನೆಟ್ಟ ಮೇಲೆ ಅವು ಬೆಳೆಯುವಂಥ ಸಂದರ್ಭದಲ್ಲೇ ಮಣ್ಣನ್ನು ಫಲವತ್ತತೆ ಮಾಡಲಿಕ್ಕೆ ಸಾಧ್ಯತೆ ಇರ್ತದೆ ಅಂತ ನನ್ನ ಅಭಿಪ್ರಾಯ. ಪ್ರಾರಂಭದಿಂದಲೂ ಸಹ ನೈಸರ್ಗಿಕ ಕೃಷಿ ಮಾಡಲೇಬೇಕು ಅಂತಂದು ಅಂದ್ಕೊಂಡಿದ್ದರಿಂದ ಯಾವುದೇ ಉಳುಮೆ ಇರಲಿಲ್ಲ. ಗುಂಡಿಗಳನ್ನು ಏನು ನಮ್ಮ ಅಳತೆಗೆ ತಕ್ಕಂತೆ ಗುಂಡಿ ಮಾಡಿಕೊಂಡಿದ್ದಂಥದ್ದು, ಡ್ರಿಪ್ಪಿನ ವ್ಯವಸ್ಥೆಯನ್ನು ಮಾಡಿಕೊಂಡಂಥದ್ದು, ಗಿಡಗಳನ್ನು ನಮ್ಮ ಅಳತೆಗೆ ಸರಿಯಾಗಿ ಗಿಡ ನಾಟಿ ಮಾಡಿರುವಂಥದ್ದು. ಬಹಳ ವಿಶೇಷವಾಗಿ ಹೇಳಬೇಕಂತಂದರೆ, ಸಮಗ್ರ ಕೃಷಿ ಜೊತೆಗೆ ನೈಸರ್ಗಿಕ ಕೃಷಿ ಮಾಡುವಂತಹ ಸಂದರ್ಭದೊಳಗೆ ಅಂತಹ ಜಮೀನುಗಳಲ್ಲಿ ರೋಗಗಳ ಬಾಧೆ ಅತಿ ವಿರಳ ಅಂತಂದೇ ಹೇಳ್ಬೋದು. ನಮ್ಮ ಅನುಭವದಲ್ಲಿ ಇವತ್ತು ಬೇರೆ ಬೇರೆ ಜಾಗಗಳಲ್ಲಿ ನೋಡಿದಾಗ, ಬೇರೆ ಬೇರೆ ತೋಟಗಳಲ್ಲಿರ್ಬೋದು ಅಥವಾ ಬೇರೆ ಪ್ರದೇಶಗಳಲ್ಲಿ ಬೆಳೆಗಳಲ್ಲಿ ನೋಡಿದಾಗ ರಾಸಾಯನಿಕ ಪದಾರ್ಥಗಳನ್ನು ಬಳಸುವಂಥ ರೈತರ ಜಮೀನುಗಳಲ್ಲಿ ಎಲ್ಲ ರೀತಿಯ ರೋಗಗಳು ಬರಲಿಕ್ಕೆ ಸಾಧ್ಯ ಇದೆ. ಆದರೆ ನಮ್ಮ ನೈಸರ್ಗಿಕ ಕೃಷಿ ಒಳಗೆ ರೋಗಗಳ ಬಾಧೆ ತುಂಬ ಕಡಿಮೆ ಅಂತಂದೇ ನಾವು ಹೇಳ್ಬೋದು. ಅದಕ್ಕೆ ಕಾರಣ ಇಷ್ಟೇ, ಮಣ್ಣಿನಲ್ಲಿ ಫಲವತ್ತತೆ ಇರ್ತದೆ, ಗಿಡ ಸಮೃದ್ಧವಾಗಿ ಅದಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ತಾನಾಗೇ ಅದು ಪಡ್ಕೊಂಡಿರ್ತದೆ. ಹಾಗಾಗಿ ರೋಗ ಬರಲಿಕ್ಕಂತ ಬಹಳ ಕಡಿಮೆ ಆದ. ಔಷಧಿಯನ್ನು ನಾವು ಬಳಸೇ ಇಲ್ಲ. ನಾವು 25 ವರ್ಷದಿಂದ ನಾವು ಔಷಧಿಯನ್ನು ನಾವು ಬಳಸೇ ಇಲ್ಲ. ಆ ತರಹದ ಕೀಟನಾಶಕಗಳನ್ನು ನಾವು ನಮ್ಮ ತೋಟದಲ್ಲಿ ನಾವು ಬಳಕೆ ಮಾಡಿಕೊಂಡಿಲ್ಲ. ಬೇವಿನೆಣ್ಣೆ, ಕಷಾಯ, ಆ ಥರದ ವಸ್ತುಗಳನ್ನು ಎಲ್ಲೋ ವರ್ಷಕ್ಕೊಮ್ಮೆ ನಾವು ಬಳಸಿರುವಂಥದ್ದು ಅಷ್ಟೇ. ಅದು ತುಂಬ ವಿರಳ. ನಮ್ಮಲ್ಲಿ ನೈಸರ್ಗಿಕ ಕೃಷಿ ಒಳಗೆ ಪ್ರತಿ ವರ್ಷ ಬಂಡವಾಳ ಹೂಡುವಂಥ ಅಗತ್ಯನೇ ಬರೋದಿಲ್ಲ ನಮ್ಮಲ್ಲಿ. ಯಾಕೆಂದರೆ ನಮ್ಮ ಗೊಬ್ಬರವನ್ನು ನಾವೇ ತಯಾರು ಮಾಡಿಕೊಳ್ಳುವಂಥದ್ದು. ಅನಿವಾರ್ಯವಾಗಿ ಕೆಲವು ಸರಿ ಬೇರೆ ಗೊಬ್ಬರವನ್ನು ನಾವು ಕೊಡಬೇಕಾಗ್ತದೆ, ಸಾವಯವ ಗೊಬ್ಬರವನ್ನು. ಪ್ರಾರಂಭದ ನಾವು 1 ಎಕರೆ ಅಂತ ಇಲ್ಲ, ಇವತ್ತು ನಂದು ಒಂದು 8 ಎಕರೆಗೆ ಒಂದು ವರ್ಷಕ್ಕೆ ಸುಮಾರು 1 ಲಕ್ಷ ರೂಪಾಯಿಗಳಷ್ಟು ನಾವು ಸಾವಯವ ಗೊಬ್ಬರವನ್ನು ನಾವು ಕೊಡ್ತೇವೆ. ಅದರಲ್ಲಿ ಜೀವಾಮೃತವನ್ನು ಹೆಚ್ಚಾಗಿ ನಾವು ದ್ರವ ಜೀವಾಮೃತವನ್ನು ಹೆಚ್ಚಾಗಿ ನಾವು ಬಳಕೆ ಮಾಡ್ತೇವೆ. ಇದು ಸಮಗ್ರ ಕೃಷಿ ಒಳಗೆ ಇದು ನಾವು ಅರಿಶಿಣ ಏನು ಔಷಧ ಮುಕ್ತವಾಗಿ ಅರಿಶಿಣವನ್ನು ಬೆಳೀಲಿಕ್ಕೆ ಮಾಡಿರುವಂಥದ್ದು. ಇದು ನಾಟಿ ತಳಿ, ಇದು ಯಾವುದೇ ಹೈಬ್ರಿಡ್ ತಳಿ ಅಲ್ಲ.
ಕಳೆದ 5 ವರ್ಷದ ಹಿಂದೆ ನಾನು ಕೊಳ್ಳೇಗಾಲದಿಂದ ಇದನ್ನು ಬೀಜ ತಂದುಬಿಟ್ಟು ಇಲ್ಲಿ ನಮ್ಮ ತೋಟದಲ್ಲಿ ಸಂಪೂರ್ಣವಾಗಿ ನಾಟಿ ಮಾಡಿದ್ದೇವೆ. ಆದರೆ ಇಲ್ಲಿನವರೆಗೂ ನಮ್ಮ ಅವಶ್ಯಕತೆ ಬಿದ್ದಾಗ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ತಗೊಳ್ತೇವೆ, ಅಥವಾ ಯಾರಾದರೂ ಸ್ನೇಹಿತರಿಗೆ ಬೇಕಾದರೆ ಕಿತ್ಕೊಡ್ತೇವೆ, ನಾವು ರೈತರಿಗೆ ಬೇಕಾದ್ರೆ ಕಿತ್ಕೊಡ್ತೇವೆ. ಮಾರಾಟಕ್ಕೆ ಅಂತ ಇಲ್ಲಿನವರೆಗೂ ನಾವು ಹೊರ ತೆಗೆದೇ ಇಲ್ಲ. ಅದು ಭೂಮಿನಲ್ಲಿ ಬೆಳೀತದೆ, ಬೇಸಿಗೆ ಒಳಗೆ ಒಣಗುತ್ತೆ, ಮಳೆ ಬಂದಂಥ ಸಂದರ್ಭ ತಿರುಗಿ ಬೀಳುತ್ತೆ. ಇದರ ನಿರ್ವಹಣೆ ಪೂರ್ಣವಾಗಿ ಝೀರೋ ಅಂತ ಹೇಳ್ಬೋದು, ಶೂನ್ಯ. ಏನೇನು ಇದಕ್ಕೆ ನಾವು ಶ್ರಮ ಇಲ್ಲ, ಗೊಬ್ಬರ ಇಲ್ಲ, ಇದಕ್ಕೆ ಪ್ರತ್ಯೇಕವಾಗಿ ನೀರು ಕೊಡ್ತಾ ಇಲ್ಲ, ನಾವೇ ಇದಕ್ಕೆ ಬೇರೆ ರೀತಿಯಾಗಿರ್ತಕ್ಕಂಥ ಯಾವುದೇ ವ್ಯವಸಾಯದ ಕ್ರಮಗಳನ್ನು ಈ ಅರಿಶಿಣಕ್ಕೆ ನಾವು ಮಾಡ್ತಾ ಇಲ್ಲ. ಇದು ಕಳೆದ 5 ವರ್ಷದಿಂದ ನಾಟಿ ಮಾಡಿರುವಂತಹದ್ದು. ಪ್ರತಿ ವರ್ಷವೂ ಕೀಳಬಹುದು ಇದನ್ನು, ಅದನ್ನು ನಾವು ಕೀಳಕ್ಕೆ ಹೋಗಿಲ್ಲ. ನಮಗೆ ಅವಶ್ಯಕತೆ ಬಿದ್ದರೆ ನಾವು ತಕ್ಕೊಳ್ತೇವೆ, ಇಲ್ಲದೇ ಇದ್ದರೆ ನಾವು ಕೀಳಕ್ಕೆ ಹೋಗಿಲ್ಲ. ಅಲ್ಲೇ ಒಣಗ್ತದೆ, ಮತ್ತೆ ಚಿಗುರ್ತದೆ, ಮಳೆ ಬಂದಾಗ ಚಿಗುರ್ತದೆ, ಬೇಸಿಗೆ ಇದ್ದಾಗ ಒಣಗ್ತದೆ, ಅಷ್ಟೇ. ನಾವು ಇದಕ್ಕೆ ಯಾವುದೇ ಬೇಸಾಯ ಕ್ರಮಗಳನ್ನು ಇದಕ್ಕೆ ಮಾಡಿಲ್ಲ ನಾವು. ಸಮಗ್ರ ಕೃಷಿಯ ಭಾಗವಾಗಿ ನಾವು ರೈತರಲ್ಲಿ ಒಂದು ತಪ್ಪು ಕಲ್ಪನೆ ಏನೆಂದರೆ, ನಮ್ಮ ವಾತಾವರಣದಲ್ಲಿ ಬರೋಲ್ಲ, ನಮ್ಮ ಭೂಮಿನಲ್ಲಿ ಆಗೋದಿಲ್ಲ, ನಮ್ಗೆ ಸಾಧ್ಯ ಇಲ್ಲ, ಅದು ಅಲ್ಲೇ ಬೆಳಿಬೇಕು ಇಲ್ಲೇ ಬೆಳಿಬೇಕು ಅಂತಕ್ಕಂಥ ಒಂದು ಕಲ್ಪನೆ ಇದೆ. ಅದೆಲ್ಲ ತಪ್ಪು ಅಷ್ಟೇ. ಶ್ರಮ ಪಟ್ಟರೆ ಪ್ರತಿಯೊಂದು ಜಾಗದಲ್ಲಿ ಪ್ರತಿಯೊಂದು ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ ಇದೆ ಅನ್ನಲಿಕ್ಕೆ ಇದೇ ಒಂದು ಉದಾಹರಣೆ. ಇದು ಕಾಫಿ ಅರೇಬಿಕಾ ತಳಿ. ಇದು ವಿಶೇಷವಾಗಿ ಇದು 35 ಡಿಗ್ರಿ 40 ಡಿಗ್ರಿ ಉಷ್ಣಾಂಶ ಇರತಕ್ಕಂಥ ವಾತಾವರಣದಲ್ಲೂ ಸಹ ಭಾಳ ಹುಲಸಾಗಿ ಬೆಳೆಯುವಂಥ ಒಂದು ಅರೇಬಿಕಾ ತಳಿ. ಇದನ್ನು ನಾವು ಕಳೆದ 10 ವರ್ಷದ ಹಿಂದೆ ವಿಶಾಖಪಟ್ಟಣದಿಂದ ನಾವು ತರಿಸಿದ್ದಂಥದ್ದು. ಇವತ್ತು ಭಾಳ ಸಮೃದ್ಧವಾಗಿ ಬೆಳೆದು ನಮಗೆ ಈ ಭಾಗದಲ್ಲೂ ಸಹ, ಮಲೆನಾಡಿನಲ್ಲಿ ಅಲ್ಲದೆ ಬಯಲು ಪ್ರದೇಶದಲ್ಲೂ ಸಹ ಹೆಚ್ಚು ಉಷ್ಣಾಂಶ ಇರತಕ್ಕಂಥ ವಾತಾವರಣದ ಪ್ರದೇಶದಲ್ಲೂ ಸಹ ಬೆಳಿಬೋದು ಅಂತಕ್ಕಂಥದ್ದನ್ನು ತೋರಿಸ್ಲಿಕ್ಕೆ ಇದು ಉದಾಹರಣೆಯಾಗೈತಿ. ನಾವು ಇದನ್ನು ಎಲ್ಲೂ ಸೇಲ್ ಮಾಡೋಕ್ಕೆ ಹೋಗಿಲ್ಲ. ಹಾರ್ವೆಸ್ಟ್ ಮಾಡಿಕೊಂಡು ಇದನ್ನು ನಾವೇ ಪೌಡ್ರ್ ಮಾಡಿಸಿ ನಮ್ಮ ಸಂಬಂಧಿಕರು, ನಮ್ಮ ಕೆಲಸಕ್ಕೆ ಬರೋ ಹುಡುಗರುಗಳು ನಾವೇ ಬಳಸಿದ್ದೀವಿ. ನಾವು ಎಲ್ಲೂ ಮಾರ್ಕೆಟೇನು ನಾವು ಮಾಡೋಕ್ಕೆ ಹೋಗೋದಿಲ್ಲ. ಒಂದು 200 ಗಿಡ ಇದೆ, 1 ಕ್ವಿಂಟಲ್ ಆಗ್ತದೆ. ಕ್ವಿಂಟಲ್ಗೆ ಒಂದು 25 kg ನಮಗೆ ಪೌಡ್ರ್ ಕೊಡ್ತಾರೆ, ನಾವು ಬೀಜ ಕೊಟ್ಬಿಡ್ತೀವಿ. ಆ 25 kg ನಾವೆಲ್ಲ ಒಂದು 2 kg 3 kg ತೊಗೊಂಡ್ಬಿಡ್ತೀವಿ ನಾವು, ಅಷ್ಟೇ. ಎಲ್ಲೂ ಮಾರ್ಕೆಟ್ ಮಾಡಿಲ್ಲ ನಾವು. ಏನಿಲ್ಲ, ಸಮಗ್ರ ಕೃಷಿಯೊಳಗೆ ಎಲ್ಲ ಇರಬೇಕು ಅನ್ನೋ ಒಂದು ಕಲ್ಪನೆಯಿಂದ ನಮಗೆ ಸಸಿ ತರಿಸುವಂಥ ಮಂದಿ ಏನಂದರು, ತರ್ತೇವೆ ಮಾಡ್ಬೋದು, ನೀವು ಪ್ರಯತ್ನ ಮಾಡಿ ಅಂದರು. ನಾವು ಮಾಡಿದ್ದೇವೆ ಅಷ್ಟೇ. ಇದಕ್ಕೆ ಪ್ರೇರಣೆ ಬೇರೆ ಯಾರನ್ನೂ ಏನು ನೋಡಿ ನಾನು ಇನ್ಸ್ಪೈರ್ ಆಗಿರುವಂಥದ್ದಲ್ಲ. ಸಮಗ್ರ ಕೃಷಿಯೊಳಗೆ ಎಲ್ಲ ಬಯೋಡೈವರ್ಸಿಟಿ ಮೇಂಟೈನ್ ಮಾಡಬೇಕು, ಜೀವ ವೈವಿಧ್ಯತೆ ಇರಬೇಕಂತಂದು ಹೇಳಿ ಎಲ್ಲವೂ ನಾವು ಪ್ಲ್ಯಾಂಟ್ ಮಾಡಿರುವಂಥದ್ದು. ಖಂಡಿತವಾಗಿ ನಮ್ಮ ಮುಂದೆ ನಿಂತಿದೆಯಲ್ಲ, ಇದೆಯಲ್ಲ, ಇದು 40 ಡಿಗ್ರಿ ಟೆಂಪ್ರೇಚರ್ನಲ್ಲೂ ಸಹ ನಾವು ಭಾಳ ಹುಲ್ಸಾಗಿ ಬೆಳೆದಿದೆ. ಇದು 10 ವರ್ಷದ ಸಸಿ. ನಾವು ಇದಕ್ಕೂ ಸಹ ಪ್ರತ್ಯೇಕವಾಗಿ ಏನು ಬೇರೆ ಬೇಸಾಯ ಇಲ್ಲ. ಬೇರೆ ಬೆಳೆಗೆ ಏನು ಬೇಸಾಯ ಮಾಡ್ತೀವೋ ಅದೇ ರೀತಿಯಲ್ಲೇ ಡ್ರಿಪ್ನಲ್ಲಿ ನೀರು ಹೋಗುವಂಥದ್ದು. ಬೇರೆ ಪ್ರತ್ಯೇಕವಾಗಿ ಗೊಬ್ಬರ ಏನಿಲ್ಲವೇ ಇಲ್ಲ. ನಾವು ಪ್ರತ್ಯೇಕವಾಗಿ ಗೊಬ್ಬರ ಇಲ್ಲ, ಯಾವುದು ಸ್ಪ್ರೇ ಇಲ್ಲ, ಏನಿಲ್ಲ, ಯಾವುದು ರೋಗನೂ ಇಲ್ಲ ಇದಕ್ಕೆ. ನಮ್ಮ ತೋಟದಲ್ಲಿ ಸಮಗ್ರ ಕೃಷಿ ಭಾಗವಾಗಿ ಕಳೆದ 8 ವರ್ಷದ ಹಿಂದೆ ನಾವು ಮೆಣಸನ್ನು ಅಡಿಕೆಗೆ ಮಾತ್ರ ನಾವು ಅದನ್ನು ಪ್ಲ್ಯಾಂಟ್ ಮಾಡಿದ್ವಿ. 8 ವರ್ಷದಿಂದ 2 ವರ್ಷಕ್ಕೆ ಅದು ಬೆಳೆ ಬಂತು. ಈಗ 6 ವರ್ಷದಿಂದ ನಾವು ಅದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೇವೆ. ನಾವು ಭಾಳ ಸುಲಭನಾಗಿರ್ತಕ್ಕಂಥ ಬೆಳೆ. ಅದು ಹೆಚ್ಚು ಶ್ರಮ ಇಲ್ಲ, ಅದಕ್ಕೆ ಖರ್ಚು ಸಹ ಹೆಚ್ಚು ಬರೋದಿಲ್ಲ. ಅಡಿಕೆ ನಾವು ಏನು ಬೆಳೆ ತಗೋಬಹುದು ಆದಾಯನ, ಅದು ಅರ್ಧದಷ್ಟು ಮೆಣಸಿನಲ್ಲೂ ಸಹ ತಗೊಳ್ಳೋಕ್ಕೆ ಸಾಧ್ಯ ಇರ್ತದೆ. ಆದರೆ ಅದರ ನಿರ್ವಹಣೆ ಮಾತ್ರ
ಅಂದರೆ ಪ್ಲ್ಯಾಂಟ್ ಮಾಡುವಂಥದ್ದನ್ನು ರೈತರು ತುಂಬ ಪ್ಲ್ಯಾನಾಗಿ ಮಾಡಬೇಕಾಗ್ತದೆ. ಯಾಕೆಂದರೆ ಎಲ್ಲ ಸಾಲುಗಳಿಗೂ ಪ್ಲ್ಯಾಂಟ್ ಮಾಡಿದಾಗ ಅಡಿಕೆ ಹಾರ್ವೆಸ್ಟ್ ಮಾಡೋದಕ್ಕೆ ಕಷ್ಟ ಆಗ್ತದೆ, ಮೆಣಸಿಗೂ ಸಹ ಅದು ಬೆಳೆಗೆ ಏಟಾಗ್ತದೆ. ಹಾಗಾಗಿ ಸಾಲು ಬಿಟ್ಟು ಸಾಲು ಮಾಡಲಿಕ್ಕೆ ಅದು ಮಾಡಿದರೆ ತುಂಬ ಅನುಕೂಲ ಅಂತಂದೇಳಿ ನನ್ನ ಅನುಭವದಲ್ಲಿ ಇರ್ತದೆ. ಮೆಣಸೂ ಸಹ ಅಷ್ಟೇ, ಬೇಸಿಗೆ ಅಂದರೆ ಹೆಚ್ಚು ಏನು ಬಯಲು ಪ್ರದೇಶದಲ್ಲಿ ಹೆಚ್ಚು ಉಷ್ಣಾಂಶ ಇರತಕ್ಕಂಥ ಒಂದು ಪ್ರದೇಶದಲ್ಲೂ ಸಹ ಬೆಳೀಲಿಕ್ಕೆ ಸಾಧ್ಯ ಇರುವಂತಹ ಬೆಳೆ ಅದು. ಉದಾಹರಣೆಗೆ ಇವತ್ತು ನಮ್ಮ ಪ್ರದೇಶದಲ್ಲಿ ನಮ್ಮಲ್ಲಿ 40 ಡಿಗ್ರಿ, ಏಪ್ರಿಲ್ ಮೇನಲ್ಲಿ 40 ಡಿಗ್ರಿ ಟೆಂಪರೇಚರ್ ಇರ್ತದೆ. ಈ ಪ್ರದೇಶದಲ್ಲಿ ಬಹಳ ಸಮೃದ್ಧವಾಗಿ ಮೆಣಸು ಬಂದಿದೆ ಇದು. ಸಮಗ್ರ ತೋಟಗಾರಿಕೆ ಬೆಳೆಗಳಲ್ಲಿ ಕೋಕೋ ಬಹಳ ರೈತರಿಗೆ ವರದಾಯಕವಾಗಿರ್ತಕ್ಕಂಥದ್ದು. ಇದು ಕಡಿಮೆ ನೀರಿನೊಳಗೆ ಕಡಿಮೆ ಖರ್ಚಿನಲ್ಲಿ ಬೆಳಿಬಹುದಾಗಿರ್ತಕ್ಕಂಥದ್ದು. ಅದರಲ್ಲಿ ಅಡಿಕೆ ಮತ್ತು ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಇದನ್ನು ಬೆಳೀಲಿಕ್ಕೆ ಸಾಧ್ಯ ಇರುವಂತಹದ್ದು. ಇದರಿಂದ ಪ್ರಯೋಜನಗಳು ಹಣಕ್ಕಿಂತ ಹೆಚ್ಚಾಗಿ ತೋಟದಲ್ಲಿ ಹೆಚ್ಚಾಗಿ ನಮಗೆ ಜೀವ ವೈವಿಧ್ಯತೆಯನ್ನು ಕಾಪಾಡೋದ್ರ ಜೊತೆಗೆ ಬಯೋಮಾಸ್ ಅಂತ ಏನು ಹೇಳ್ತೀವಿ, ಅದು ಅದರ ವೇಸ್ಟು, ಅದರ ತರಗು, ಅದೆಲ್ಲನ ನಮಗೆ ಗೊಬ್ಬರ ಮಾಡ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗ್ತದೆ. ಏರ್ ಕೂಲರ್ ಇದ್ದಂಗೆ ತೋಟಕ್ಕೆ, ಅದೊಂಥರ ಏರ್ ಕಂಡೀಷನರ್ ಇದ್ದಂಗೆ ಯಾವಾಗಲೂ ಸಹ ಕೂಲ್ ಬ್ರೀಸು ತೋಟದಲ್ಲಿ ಉಂಟಾಗಲಿಕ್ಕೆ ಈ ಕೋಕೋ ವರದಾಯವಾಗ್ತದೆ. ಬೇರೆ ಬೆಳೆಗಳು ಹೆಚ್ಚು ತಂಪಾಗಿರಲಿಕ್ಕೂ ಸಹ ಇದು ಸಹಾಯ ಮಾಡ್ತದೆ ಅಂತ ನಮಗೆ ತಿಳಿದು ಬಂದಿರ್ತದೆ. ಆ ಕಾರಣದಿಂದ ರೈತರು ಅಂತರ್ಬೆಳೆಯಾಗಿ ತೋಟದಲ್ಲಿ ಅಡಿಕೆ ಮತ್ತು ತೆಂಗಿನಲ್ಲಿ ವಿಶೇಷವಾಗಿ 2 ಬೆಳೆಗಳಿಗೆ ಅಂತರ್ಬೆಳೆಯಾಗಿ ಅವರವರ ಅನುಕೂಲಕ್ಕೆ ತಕ್ಕಂತಿನ ಕೋಕೋ ಬೆಳೆಯೋದಕ್ಕೆ ತಯಾರಿ ಮಾಡ್ಕೋಬೋದು ಅಂತೇಳಿ ನನ್ನ ಒಂದು ಅಭಿಪ್ರಾಯ ಆಗಿರ್ತದೆ. ಇದು ಪುತ್ತೂರು ವೆರೈಟಿ, ಇದು ಲೋಕಲ್ಲೇನೆ, ನಾಟಿ ಪುತ್ತೂರು ವೆರೈಟಿನೇ. ಆಮೇಲೆ ಕಳೆದ ಈಗ 10 ವರ್ಷದಿಂದಲೂ ಸಹ ನಮ್ಮ ತೋಟದಲ್ಲಿದೆ. ಅದನ್ನು ಈಗ ತುಮಕೂರು ನಮ್ಮ ಏನು ಬಯಲುಸೀಮೆ ಪ್ರದೇಶದಲ್ಲೂ ಸಹ ಬೆಳೀಲಿಕ್ಕೆ ಸಾಧ್ಯ ಇದೆ ಅಂತಂದೇಳಿ ನಮ್ಮ ಗಮನಕ್ಕೆ ಬಂದಿದೆ. ಈಗ ವಿಶೇಷವಾಗಿ ಶಿರಾ ಭಾಗದಲ್ಲಿ ಮತ್ತು ನಮ್ಮ ಮಧುಗಿರಿ ಭಾಗದಲ್ಲಿ, ಕೊರಟಗೆರೆ ಭಾಗದಲ್ಲೂ ಸಹ ಇದನ್ನು ಬೆಳೀಲಿಕ್ಕೆ ಜನಗಳು ಮುಂದೆ ಬಂದಿದ್ದಾರೆ. ನಮ್ಮಲ್ಲಿ ಇರುವಂತಹ ನರ್ಸರಿಯಿಂದನ ಈ ಸಸಿಗಳನ್ನ ತಗೊಂಡೋಗಿಬಿಟ್ಟು ಇವತ್ತು ಬೇರೆ ಕಡೆ ಪ್ಲ್ಯಾಂಟ್ ಮಾಡಿ ಬೆಳೀತಾ ಇದ್ದಾರೆ. ಇವತ್ತು ಪರ್ಚೇಸ್ ಮಾಡಲಿಕ್ಕೂ ಸಹ ಇದನ್ನು ಇವತ್ತು ಒಳ್ಳೆ ಬೆಲೆ ಇದೆ ಇದಕ್ಕೆ. ಕನಿಷ್ಠ 300ರಿಂದ 400, 500, 600, ಮಾರ್ಚ್ ಏಪ್ರಿಲಲ್ಲಿ 750-800 ರೂಪಾಯಿ ಇತ್ತು, ಅಂದರೆ 70,000ವರೆಗೂ ಇತ್ತು. ಈಗ ಅದು ಕಡಿಮೆ ಆಗಿದೆ, ಇದು ಅನ್ಸೀಸನ್ ಆಗಿರೋದ್ರಿಂದ ಇದು ಕಡಿಮೆ ಆಗಿದೆ. ಆಮೇಲೆ ಇನ್ನೊಂದೇನೆಂದರೆ ಇದು ಬೆಳೆ ವರ್ಷವೆಲ್ಲ ಬರ್ತಲೇ ಇರ್ತದೆ, ಯಾವುದೋ ಒಂದು ಸೀಸನ್ ಅಲ್ಲ, ವರ್ಷದ ಎಲ್ಲ ಕಾಲದಲ್ಲೂ ಸಹ ಇದು ಕೋಕೋ ಬೆಳೆ ಬರ್ತಲೇ ಇರ್ತದೆ. ಕನಿಷ್ಠ ಈಗ ಒಂದು 100 ಸಸಿ ಇದೆ ಅಂತಂದರೆ ಪ್ರತಿ ತಿಂಗಳೂ 10 kg ಕೋಕೋವನ್ನು ರೈತರು ಪಡೀಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇದನ್ನು ಆರ್ಥಿಕ ಇದನ್ನು ಇಂಪ್ರೂವ್ ಮಾಡ್ಕೊಳ್ಳೋದ್ರ ಜೊತೆಗೆ ತೋಟನೂ ಸಹ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಆಗ್ತದೆ. ರೈತರು ಇದನ್ನು ತಮ್ಮ ತೋಟಗಳಲ್ಲಿ ಇದನ್ನು ಬೆಳಿಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸಮಗ್ರ ಕೃಷಿಯೊಳಗೆ ನಿಂಬೆನೂ ಸಹ ರೈತರಿಗೆ ವರದಾಯವಾಗುವಂಥ ಒಂದು ಬೆಳೆ ಇದು. ಇದು ಬಾಲಾಜಿ ವೆರೈಟಿ ಅಂತ, ಬಾಲಾಜಿ ತಳಿ. ಇದು ವರ್ಷದ ಎಲ್ಲ ಕಾಲದಲ್ಲೂ ಸಹ ಈ ನಿಂಬೆ ನಮಗೆ ಬೆಳೆ ಬರ್ತಕ್ಕಂಥದ್ದು. ಬಹುಶಃ ಎಲ್ಲ ಕಾಲದಲ್ಲೂ ಇದಕ್ಕೆ ಬೇಡಿಕೆ ಇದೆ. ಇದಕ್ಕೆ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಹೆಚ್ಚಿಗೆ ಬೇಡಿಕೆ ಇರ್ತದೆ, ಹಬ್ಬ ಹರಿದಿನಗಳಲ್ಲಿ ಇದಕ್ಕೆ ಹೆಚ್ಚಿಗೆ ಬೇಡಿಕೆ ಇರ್ತದೆ. ಆಮೇಲೆ ಲೋಕಲ್ ಮಾರ್ಕೆಟ್ನಲ್ಲೇ ಇದನ್ನು ಮಾರಾಟ ಮಾಡಲಿಕ್ಕೆ ಸಾಧ್ಯ ಇರ್ತದೆ. ಆಮೇಲೆ ಹೆಚ್ಚು ರೋಗ ರುಜಿನಗಳೇನು ಇದಕ್ಕೆ ಬರೋದಿಲ್ಲ. ಎಲ್ಲಿ ವೇಸ್ಟ್ ಆಗಿರ್ತಕ್ಕಂಥ ಭೂಮಿ ಇದೆ ಆ ಭಾಗದಲ್ಲಿ ಇದನ್ನು ಬೆಳೀಲಿಕ್ಕೆ ಸಾಧ್ಯ ಇದೆ. ಇದನ್ನು ಅಂತರ್ಬೆಳೆಯಾಗೂ ಬೆಳಿಬಹುದು, ಪ್ರತ್ಯೇಕವಾಗಿಯೂ ಸಹ ಅನುಕೂಲ ಇರುವಂಥವರು, ಜಾಗ ಇರುವಂಥವರು ನಿಂಬೆನ ಅದನ್ನೇ ಒಂದು ಮುಖ್ಯ ಬೆಳೆಯಾಗೂ ಬೆಳೀಲಿಕ್ಕೆ ಸಾಧ್ಯ ಇದೆ, ಅಂತರ್ಬೆಳೆಯಾಗೂ ಸಹ ಬೆಳೀಲಿಕ್ಕೆ ಸಾಧ್ಯ ಇದೆ ಅಂತಂದೇಳಿ. ಆಮೇಲೆ ಇದು ಸಹ ಹೆಚ್ಚು ಖರ್ಚು ಪಡೆದು ಬೆಳೆಯುವಂಥ ಬೆಳೆ ಅಲ್ಲ. ಆಮೇಲೆ ಇದಕ್ಕೆ ಲೇಬರು ಇಂಟೆನ್ಸಿವ್ ಅಲ್ವೇ ಅಲ್ಲ. ಹಾಗಾಗಿ 3 ವರ್ಷದಲ್ಲಿ ಇದು ಪ್ರಾರಂಭ ಆಯಿತು ಅಂತಂದರೆ 20-25 ವರ್ಷದವರೆಗೂ ಇದು ಬೆಳೆ ಕೊಡುವಂತಹ ತಳಿಯಾಗಿರೋದ್ರಿಂದ ರೈತರು ಸಹ ತೋಟಗಾರಿಕೆ ಬೆಳೆಗಳಿಗೆ ಅಂತರ್ಬೆಳೆಯಾಗಿ ಇದನ್ನು ಬೆಳೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಾನು ಮಾಹಿತಿ ಕೊಡಲಿಕ್ಕೆ ಬಯಸ್ತೇನೆ. ನಾನು ಸಮಗ್ರ ಕೃಷಿ ಒಳಗೆ ಬೇರೆ ಬೇರೆ ಬೆಳೆಗಳನ್ನು ಅಂದರೆ ಬಹುಬೆಳೆ ಬೆಳೆಯೋದ್ರಿಂದ ಈ ಬಯಲು ಪ್ರದೇಶದಲ್ಲಿ ಬರವನ್ನು ಸಹ ರೈತ ಎದುರಿಸಲಿಕ್ಕೆ ಸಾಧ್ಯ ಇದೆ. ಇವತ್ತು ವಾಡಿಕೆ ಮಳೆಗಿಂತ ಕಡಿಮೆ ಮಳೆ ಬೀಳುವಂತಹ ಪ್ರದೇಶದಲ್ಲೂ ಸಹ ನಾವು ಅಂತರ್ಬೆಳೆಯಾಗಿ ಎಲ್ಲ ಬೆಳೆಗಳನ್ನು
ಸಮಗ್ರ ಕೃಷಿನಲ್ಲಿ ಬೆಳೆದಿದ್ದೇ ಆದರೆ ನಾವು ಬರವನ್ನು ಸಹ ಧೈರ್ಯವಾಗಿ ಎದುರಿಸ್ಬೋದು ಅಂತಕ್ಕಂಥದ್ದು ನಮ್ಮ ವಿಶ್ವಾಸ. ಅದರ ಭಾಗವಾಗಿ ಇವತ್ತು ನಾವು ಈ ಬಾಳೆ ಅಂತರ್ಬೆಳೆಯಾಗಿ ಬಾಳೆಯನ್ನು ಪ್ರತಿಯೊಬ್ಬರೂ ಸಹ ತೋಟದಲ್ಲಿ ಬೆಳೀಲಿಕ್ಕೆ ಅವಕಾಶ ಇರ್ತದೆ. ಬಾಳೆ ಬೆಳೆಯೋದ್ರಿಂದ ರೈತರಿಗೆ ಕೇವಲ ಆರ್ಥಿಕವಾಗಿ ಹಣ ಬರ್ತದೆ ಅಂತಕ್ಕಂಥದ್ದು ಅಷ್ಟೇ ಅಲ್ಲ, ಅದ್ರ ಬೇರು ಭೂಮಿ ಒಳಗೆ ಬೆಳೆಯೋದ್ರಿಂದ ಭೂಮಿ ಲೂಸ್ ಆಗ್ತದೆ. ಅದ್ರ ಕಾಂಡ ನಾವು ಭೂಮಿ ಮೇಲೆ ಹಾಕೋದ್ರಿಂದ ಬಯೋಮಾಸ್ ಬೆಳೆದು ಅದು ಗೊಬ್ಬರ ಆಗ್ತದೆ, ಒಳ್ಳೆ ಪೊಟ್ಯಾಶ್ ಆಗ್ತದೆ. ಆಮೇಲೆ ಸೂರ್ಯನ ಕಿರಣಗಳು ಭೂಮಿಗೆ ಬೀಳ್ದಂಗೆ ನೆಲವನ್ನು ಹಸಿರಾಗಿಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಎಲ್ಲ ಕಾರಣದಿಂದ ಬಾಳೆ ತುಂಬ ಅನುಕೂಲ ಆಗ್ತಕ್ಕಂಥದ್ದು ಮತ್ತು ರೈತರಿಗೆ ವರದಾನವಾಗಿರ್ತಕ್ಕಂಥದ್ದು ಬೆಳೆ. ಹಾಗಾಗಿ ಯಾರೂ ಅನ್ಯತಾ ಭಾವಿಸಬಾರ್ದು. ಇದನ್ನು ಬಾಳೆ ಬೆಳೆದು ಬಿಟ್ಟರೆ ನಮಗೆ ಏನು ನಮ್ಮ ಮೂಲ ಬೆಳೆ ಇದೆ, ಅದು ಅಡಿಕೆ ಇರಬಹುದು, ತೆಂಗಿರಬಹುದು, ಅದರ ಬೆಳೆ ಕಡಿಮೆ ಆಗ್ತದೆ, ಪ್ರಮಾಣ ಕಡಿಮೆ ಆಗ್ತದೆ ಅಂತಕ್ಕಂಥ ಒಂದು ತಪ್ಪು ಕಲ್ಪನೆ ಇದೆ. ಖಂಡಿತವಾಗಿ ಅದು ತಪ್ಪು. ನಾವು ಕಳೆದ 25 ವರ್ಷಗಳಿಂದ ಅಡಿಕೆನಲ್ಲಿ, ತೆಂಗಿನಲ್ಲಿ ಬಾಳೆಯನ್ನು ನಾವು ಸಮಗ್ರವಾಗಿ ಬೆಳೀತಲೇ ಇದ್ದೇವೆ. ನಾವು ಯಾವ ಮೂಲ ಬೆಳೆಗೂ ಸಹ ಧಕ್ಕೆ ಆಗಿಲ್ಲ, ಅದರ ಪ್ರಮಾಣವೂ ಕಡಿಮೆ ಆಗಿಲ್ಲ. ನೀರಿನ ಪ್ರಮಾಣ ಕಡಿಮೆ ತಗೊಳ್ತದೆ. ಭೂಮಿ ಬೇರು ಬೆಳೆಯೋದ್ರಿಂದ ಮಳೆಗಾಲದಲ್ಲಿ ಹೆಚ್ಚು ನೀರನ್ನು ಸಂಗ್ರಹಿಸಿಕೊಂಡು ಅದು ಹಿಗ್ಗೋದ್ರಿಂದ ಭೂಮಿ ಲೂಸ್ ಆಗ್ತದೆ. 1-2 ಕ್ವಿಂಟಾಲ್ವರೆಗೂ ಆಗ್ತದೆ. ಇವತ್ತಿನ ಬೆಳೆ ಒಳಗೆ ಕನಿಷ್ಠ 10,000 ರೂಪಾಯಿ ಒಂದು ತಿಂಗಳಿಗೆ ಬಾಳೆ ಒಳಗೆ ತಗೊಳ್ಳೋಕ್ಕೆ ಸಾಧ್ಯ ಇರ್ತದೆ. ಅದು ಒಂದು ಕಡೆ ಹಣ ಆಯಿತು. ಅದರ ಜೊತೆಗೆ ಅದರ ವೇಸ್ಟ್ ಏನಿದೆ, ಆ ವೇಸ್ಟ್ ಬೀಳೋದ್ರಿಂದ ಗೊಬ್ಬರನೂ ಸಹ ನಮಗೆ ಅದಕ್ಕೆ ಜೊತೆಯಾಗಿ ಆಗ್ತದೆ ಅಂತಕ್ಕಂಥ ಕಾರಣದಿಂದ ರೈತರು ಅಂತರ್ಬೆಳೆಯಾಗಿ ಬಾಳೆ ಬೆಳೀಲಿಕ್ಕೆ ಸಾಧ್ಯ ಇದೆ. ಒಂದು ಮುಖ್ಯವಾಹಿನಿಗೆ ಬರಲಿ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಕರ್ನಾಟಕ ನ್ಯೂಸ್ ಬೀಟ್ರವರು ತಂಡ ಪೂರ್ಣವಾಗಿ ರೈತರ ಜಮೀನುಗಳಿಗೇ ಭೇಟಿ ನೀಡಿ ಪ್ರತ್ಯಕ್ಷವಾಗಿ ಅಲ್ಲಿರ್ತಕ್ಕಂಥ ಸಮಗ್ರವಾಗಿರ್ತಕ್ಕಂಥ ಚಿತ್ರಣವನ್ನು, ಅಲ್ಲಿರ್ತಕ್ಕಂಥ ಸಹಜ ಚಿತ್ರಣವನ್ನು ಪಡ್ಕೊಂಡು ಇವತ್ತು ರೈತರಿಗೆ ಪ್ರಸಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದೊಳಗೆ ನಿಜವಾಗೂ ಅವರ ಒಂದು ಕಾರ್ಯವೈಖರಿಯನ್ನು ನಾವು ಶ್ಲಾಘಿಸಬೇಕಾಗ್ತದೆ. ನಿರಪೇಕ್ಷರಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಫಲಾಫಲಗಳನ್ನು ಬಯಸ್ದೇ ಈ ಸಮಗ್ರ ಕೃಷಿಯನ್ನು ರೈತರಿಗೆ ಹೆಚ್ಚು ತಿಳಿಸೋದ್ರ ಮೂಲಕ ರೈತರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದೊಳಗೆ ನಾನಿವತ್ತು ಅವರನ್ನು ಪೂರ್ಣ ಪ್ರಮಾಣದಲ್ಲಿ ಎಲ್ಲ ನಮ್ಮ ರೈತ ಬಂಧುಗಳ ಪರವಾಗಿ, ಸಮಗ್ರ ಕೃಷಿ ಮತ್ತು ಸಹಜ ಕೃಷಿ ಬೆಳೆಗಾರರ ಪರವಾಗಿ ಕರ್ನಾಟಕ ನ್ಯೂಸ್ ಬೀಟ್ರವರನ್ನು, ಅವರ ಎಲ್ಲ ಪರಿವಾರದವರನ್ನು, ಅವರ ತಂಡವನ್ನು ನಾನು ನಮ್ಮ ರೈತರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯ ನಿರಂತರವಾಗಿ ನಡೀಲಿ, ಅವರಿಗೆ ಯಶಸ್ಸು ಸಿಗಲಿ ಅಂತ ಹೇಳಿ ನಾನಾದರೂ ಹಾರೈಸ್ತೇನೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.